ನನಗೆ ಯಾರೋ ಒಬ್ಳು ಅನ್ಇಂಟ್ರಪ್ಟ್ ಮಾಡೋಕ್ಕೆ ಬಂದು ನಂಗೆ ಅವಳಲ್ಲಿ ಬರೀ ಬೆತ್ತಲೆಯಲ್ಲಿ ನನಗೆ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನಮ್ಮ ಆರೋಗ್ಯ ಹಾಳಾಗಿ ನಾವಲ್ಲಿ ನಾವು ಕೂಡ ನಾವೇನು ಮಾತಾಡೋದು ನಮಗೆ ಅರಿವಿತ್ತಿಲ್ಲ ಅಲ್ಲಿ ನನ್ನ ಮೇಲೆ ಪ್ರಯೋಗ ಮಾಡಿದ್ರು, ನಮ್ಮ ಸೀನಿಯರ್ ಮೇಲೆ ಪ್ರಯೋಗ ಮಾಡಿದರು. ಅವ್ರಿಗೂ ಸುಮಾರು 2 ತಿಂಗಳು ಕಾಲು ತುಂಬ ಸ್ವಾಧೀನ ಹೊಟ್ಟೋಗಿತ್ತಲ್ಲಿ. ನಮಗೆ ಎಡ ಕಡೆ ಪೊಸಿಷನ್ ಪೂರ್ತಿ ಹೋಗಿತ್ತು. ನಾವು ಇಲ್ಲಿಂದ ಕೊನೆಗೆ ಅದಕ್ಕೆ ಕಾಶಿಗೆ ಹೋಗಿ ನಾವು ಅಲ್ಲಿ ಹೋಮ ಎಲ್ಲ ಯಜ್ಞ ಎಲ್ಲ ಮಾಡಿಸಿ ನಾವಲ್ಲಿ ಅಲ್ಲಿಂದ ಬಂದ ನಾವಲ್ಲಿ ಆಯಿತು ಕ್ಲಿಯರ್ ಆಗಲ್ಲಿ. ಸೊ ನಾನು ಅವ್ರಿಗೆ ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದೀನಿ. ಬೆಂಗಳೂರು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಅನ್ಇಂಟ್ರಪ್ಟ್ ಕೇಸ್ ಕೂಡ ಬುಕ್ ಆಗಿದೆ ಅಲ್ಲಿ. ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ, ಪ್ರಾಮಾಣಿಕ ಮಾರ್ಗದಲ್ಲಿ ಹೋಗೋದು ಬಿಟ್ಟು ಅಲ್ಲಿ ಈ ಒಂದು ವಾಮ ಮಾರ್ಗದಲ್ಲಿ ಹೋಗಿ ಇವತ್ತು ಅವ್ರಿಗೂ ಮುಜುಗರ ತಂದುಕೊಂಡು ಇವತ್ತು ನಮ್ಮ ಪಕ್ಷಕ್ಕೂ ಮುಜುಗರ ತಂದು ಮಡಗಿದ್ದಾರೆ. ಅಲ್ಲಿ ದುರಂತ ಬದುಕೇನು ಅಂತಂದ್ರಲ್ಲಿ, ನಾನು ವಿಕಸಿತ್ ಭಾರತ್ ಕಾರ್ಯಕ್ರಮದ ಸಂಚಾಲಕರಾಗಿದ್ದಾಗ ಕೇಂದ್ರದಿಂದ ಹರ್ದೀಪ್ ಪುರಿ ಸಿಂಗ್ ಅವರು ಬಂದರು. ಬಂದಾಗ ನನ್ನನ್ನು ಅಲ್ಲಿ ನಾನು ಸಂಚಾಲಕರಾಗಿದ್ದಾಗ ನನ್ನ ಕ್ಷೇತ್ರದ ಒಳೇಶ್ ವಿಧಾನಸಭಾ ಕ್ಷೇತ್ರ ಸಮರ್ಪಣೆ ಹಳೆಕೋಟೆ ಹೋಬಳಿಯಲ್ಲಿ ಕಾರ್ಯಕ್ರಮ ಮಾಡಿಕೊಂಡ ನಾವಲ್ಲಿ ನನ್ನನ್ನು ಡಯಾಸ್ ಮೇಲೆ ಹತ್ತಕ್ಕೆ ಬಿಡಲಿಲ್ಲ ಅವನು ರೇವಣ್ಣ. ಡರ್ಟಿ ಫೇಲೋ ಅಂತ ಪದ ಯೂಸ್ ಮಾಡಿ ನಾನು ಕೆಳಕ್ಕೆ ಮಾಡ್ದೆ ಅಲ್ಲಿ. ಆಗ ನಾನೇ ಅಧ್ಯಕ್ಷ ಆಗಿದ್ದಾಗ ನಾನು ಬಂದಲ್ಲಿ ದೀಪ ಬೆಳಗಿಸ್ತೆ ಕಾರ್ಯಕ್ರಮ ಉದ್ಘಾಟನೆ ಆಯ್ತು. ಅಲ್ಲಿ ನನಗೆ ಸ್ವಲ್ಪ ನೋವಿತ್ತದು, ಸೇಡಿತ್ತದು. ಮತ್ತು ನನ್ನ ವಿರುದ್ಧವಾಗಿ ರೇವಣ್ಣ ಕೆಲವು ಹೆಣ್ಮಕ್ಳ ಕರ್ಕೊಬಂದು ಪ್ರೆಸ್ ಮೀಟ್ ಮಾಡಿಸ್ತಾ ಅಲ್ಲಿ. ಭಾಳ ನೋವಾಯ್ತಲ್ಲಿ ಅವ್ನು ಮಾಡಿದೆ ಈ ಕೆಲಸಗಳು. ಅದಕ್ಕೆ ನಾನೇನು ಹೇಳಿದೆ ಅಲ್ಲಿ, ನಾನು ಡರ್ಟಿ ಫೆಲೋನ, ನಿನ್ನ ಮಗನ ಡರ್ಟಿ ಫೆಲೋ, ಯಾರಿದು ಸ್ಟೇ ತಂದ್ರದ್ದು ಯಾರು? ಅದನ್ನು ನಾನು ಮಾಧ್ಯಮದಲ್ಲಿ ಹೇಳಿದೆ. ನಾನಲ್ಲಿ ಆ ವಿಡಿಯೋದಲ್ಲಿರೋ ಚಿತ್ರಗಳು ಏನಾದ್ರು ವಿಡಿಯೋಗಳು ಪೆಂಡ್ರೈವ್ ಚಿತ್ರಗಳು ಏನಾದ್ರು ಬಿಡುಗಡೆ ಆದರೆ ಆ ಹೆಣ್ಮಕ್ಳು ಭವಿಷ್ಯ ಏನಾಗ್ತದೆ? ಸ್ಟೇ ವೆಕೆಟ್ ಮಾಡಿಸ್ಕೊಬಾ, ಆ ಹೆಣ್ಮಕ್ಳು ಅನುಮತಿ ಕೊಟ್ಟರೆ ನಾನೇ LED ಬೋರ್ಡ್ ಹಾಕ್ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದೀನಿ ನಾನು. ಫಸ್ಟ್ ಪಾಯಿಂಟು ಸ್ಟೇ ವೆಕೆಟ್ ಆಗಬೇಕು ಅಲ್ಲಿ, ಮತ್ತು ಹೆಣ್ಮಕ್ಳು ಸಮ್ಮತಿ ಕೊಡಬೇಕು ಅದನ್ನು ಬಿಡುಗಡೆ ಮಾಡೋಕ್ಕಲ್ಲಿ. ಹಾಗಂದ್ರೆ ಅದಕ್ಕೆ ಉತ್ತರ ಬರಲಿಲ್ಲ ಅವ್ರದ್ದು. ಯಾಕಂದ್ರೆ ಉತ್ತರ ಏನು ಬರ್ತದೆ ಅಂತೇಳಿ ಉತ್ತರ ಬರಲಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು ಅವರಲ್ಲಿ. ನನ್ನ ಬೇಜಾರೇನು ಅಂತಂದರೆ, ಇವತ್ತಲ್ಲಿ ನಾವು ಸ್ತ್ರೀ ಕುಲಕ್ಕೆ ನಾವು ಭಾಳ ಗೌರವ ಕೊಡುವಂಥ ನಾವು ಹಿಂದೂ ಸನಾತನ ಧರ್ಮದಲ್ಲಿ ಭಾರತದಲ್ಲಿ ಹುಟ್ಟಿ ನಾವಲ್ಲಿ ಯಾರ ಕಿಡಿಗೇಡಿಗಳು ಅದನ್ನು ರಾಜಕೀಯವಾಗಿ ಅಸ್ತ್ರ ಬಳಸ್ಕೊಂಡು ಅವತ್ತಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾನು ಬಿಡುಗಡೆ ಮಾಡೋದಾಗಿದ್ದರೆ ಪ್ರಜ್ವಲ್ ರೇವಣ್ಣ ಕೇಸ್ ನಡಿಬೇಕಲ್ಲಿ ಬಿಡುಗಡೆ ಮಾಡಬೇಕಲ್ಲ. ನಾನು ಆಗಲೇ ಕೋಟಿ ಕೊಟ್ಟಿದ್ರೆ ಆಗಲೇ ಅವ್ನು ಬೇರೆ ಥರ ಕ್ರಮ ತೊಗೊಂಡ್ರಲ್ಲ. ಅಲ್ಲಿ ನಾನು ಮಾಡ್ತಾ ಹೋರಾಟ ಕೋರ್ಟ್ ಕೇಸು ಮತ್ತು ಅವನ ಜೊತೆ ಯುದ್ಧ ರಾಜಕೀಯ ಅಲ್ಲಿ. ನಾನು ಅದನ್ನು ಇಂಥ ಕೆಟ್ಟ ಇದನ್ನು ಬಳಸ್ಕೊಂಡು ನಾನು ರಾಜಕೀಯ ಮಾಡೋ ಅವಶ್ಯಕತೆ ನನಗೂ ಇಲ್ಲ ಅಲ್ಲಿ. ನಾನು ಬಳಸ್ಕೊಳ್ಳಿಲ್ಲ ನಾವಲ್ಲಿ. ಮತ್ತು ಇವನು ಟಿಕೆಟ್ ತಪ್ಪಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಅದು ವಿಡಿಯೋ ಬಿಡುಗಡೆ ಮಾಡಿದರೆ ಟಿಕೆಟ್ ತಪ್ಪೋಗಿರೋದಲ್ಲಿ ರಿಸ್ಕೇ ಇಲ್ಲ ಅಲ್ಲಿ. ನಾನು ಪತ್ರ ಬರೆಯೋ ಅವಶ್ಯಕತೆ ಇರ್ತಿಲ್ಲ, ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇರ್ತಿಲ್ಲ. ಇದೆಲ್ಲ ಗೊತ್ತಾನೆ. ನನ್ನ ಗುರಿ ಏನಂತಂದಲ್ಲಿ ಬೇರೆ ಹೆಣ್ಮಕ್ಳ ಮಾನನ ಶೀಲನ ಹರಾಜು ಹಾಕ್ಬಿಟ್ಟು ನಾನು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ನನಗೆ.